ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಒಂದು ಮಾನವೀಯತೆಯಲ್ಲಿದ್ದರೆ ಅದು ಆ ಬರ್ಬರ ಹತ್ಯೆಗೆ ಈಡಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು. ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ನೇ ಇವತ್ತು ರಕ್ಷಣೆ ಕೊಡ್ಲಿಕ್ಕಾಗದೇ ಇರ್ತಕ್ಕಂಥ ಈ ಇಬ್ಬರು ಮಹಾನುಭಾವರು ಈ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಇದು ಜನತೆ ಪ್ರಶ್ನೆ ಮಾಡಿ ಪ್ರಾರಂಭ ಮಾಡಿ. ಅದಕ್ಕೆ ಹೇಳಿದ್ದು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದಾರೆ, ಆ ವ್ಯಕ್ತಿ ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದು ನಾನು. ಇವರು ಇಂಥ ಒಂದು ಪರಿಸ್ಥಿತಿಯಿಂದ ಹೇಳಿಕೆ ಕೊಟ್ಟು ಆ ಕುಟುಂಬದ ವರ್ಚಸ್ಸನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ ಅನ್ನೋದನ್ನೇ ನನಗೆ ಹೇಳ್ತಾ ಇರೋದು. ಆ ಕುಟುಂಬದ ಜನ್ಮ ಕೊಟ್ಟಂಥ ತಂದೆ ದುಃಖಿತನಾಗಿ ಇಂಥ ಒಂದು ಘಟನೆಯಿಂದ ಕಾಂಗ್ರೆಸ್ಗೆ ದುಡಿಮೆ ಮಾಡಿ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿನ ಈ ಮಟ್ಟಿಗೆ ತಂದಂಥ ಈ ಮುಖ್ಯಮಂತ್ರಿ, ಈ ಒಂದು ಉಪಮುಖ್ಯಮಂತ್ರಿ, ಇವರು ನಿಜಕ್ಕೂ ಬೇರೆ ಪಕ್ಷದ ಕಾರ್ಯಕರ್ತನ ಅಯ್ಯೋ ಬನ್ನಿ JDS ಮುಗಿದೋಯ್ತು ನಮ್ಮ ಪಕ್ಷದ ಭಾಗ ತೆಗೆದಿದ್ದೀನಿ ಬನ್ನಿ ಅಂತ ಕರೀತಾರಲ್ಲ, ಅವ್ರ ಕಾರ್ಯಕರ್ತರನ್ನೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದರು ಇನ್ನು JDS ಕಾರ್ಯಕರ್ತರು ರಕ್ಷಣೆ ಕೊಡ್ತಾರ? ಆದರೆ ಒಂದು ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಅಲ್ಲಿ ಒಂದು ಕಡೆ ಯಾವ ಒಂದು ಅಮಾಯಕ ಹೆಣ್ಣು ಮಗಳ ಬಲಿ ತಗೊಂಡಿದ್ದಾರೆ, ಇವತ್ತು ಅದಕ್ಕೆ ಇವರು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಹೆಣ್ಣು ಮಗಳ ಬಗ್ಗೆ. ಅದೇ ರೀತಿಯಲ್ಲಿ ಅಲ್ಲೇ ಗದಗ್ನಲ್ಲಿ ಒಂದೇ ಕುಟುಂಬದ 4 ಜನ ಮನೆ ಒಳಗೆ ಮರ್ಡರ್ ಆಗ್ತಾರೆ, ನೆಂಟ್ರಿಸ್ ಎಲ್ಲ ಇದ್ದಾರೆ, ಮನೆಯೆಲ್ಲ ಮರ್ಡರ್ ಆಗ್ತಾರೆ. ಇನ್ನು ಇಲ್ಲಿ ಯಾರೋ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವ್ರನ್ನ ಹೊಗಳದ ಅಂತೇಳಿ ಅವನಿಗೆ ಬೀರ್ ಬಾಟ್ಲ ಹೊಡೆದು ಅವನಿಗೆ ಹಲ್ಲೆ ಮಾಡ್ತಾರೆ. ಮತ್ತು ಅಲ್ಲೆಲ್ಲ ಕೊಡಗಲ್ಲಿ ಅಲ್ಲಿ ಯಾರೋ ಒಬ್ಬ ಕೊಲೆ ಆಗ್ತಾನೆ. ಪ್ರತಿನಿತ್ಯ ಪ್ರಾರಂಭ ಆಗೋಗಿದೆ ಇದು. ಅಲ್ಲಿಗೆ ಬಹುಶಃ ಅದೆಲ್ಲ ವಿಧಾನಸೌಧದಲ್ಲಿ ಜಿಂದಾಬಾದ್ ಪಾಕಿಸ್ತಾನ ಅಂತ ಕೂಗಿದ್ರಲ್ಲ, ಆ ಸಂತತಿಯನ್ನು ಉದ್ಧಾರ ಮಾಡಲಿಕ್ಕೆ ಸರ್ಕಾರ ಇದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಗಿರುತ್ತೆ ಆದರೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ನನ್ನ ಕಾಲದಲ್ಲಂತೂ ಈ ರೀತಿ ಆಗಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ. ಇವ್ರ ಜೊತೆ ಸರ್ಕಾರ ಮಾಡಿದಾಗಲೂ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಾನು BJP ಜೊತೆ ಸೇರಿದಾಗಲೂ ಇಂಥ ಅವಕಾಶ ಕೊಟ್ಟಿರಲಿಲ್ಲ. ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದಕ್ಕೆ ಗೃಹ ಸಚಿವರಿಗಾಗಲಿ, ಈ ಮುಖ್ಯಮಂತ್ರಿಗಾಗಲಿ, ಉಪಮುಖ್ಯಮಂತ್ರಿಗಾಗಲಿ ಯಾವ ನೈತಿಕತೆ ಇಲ್ಲ. JDS ಪಕ್ಷದ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು. ಈಗ ಆ ಜಾಹೀರಾತು ಬ್ರದರ್, ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವ್ರಲ್ಲ. ಈ ಸರ್ಕಾರ ಬಂದ 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಪ್ರೈಸ್ ರೈಸು, ಇವತ್ತು ಬರಗಾಲ ಒಂದು ಕಡೆ, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ. ಅದರ ಬಗ್ಗೆ ಸರ್ಕಾರ ನಡೆಸ್ತಕ್ಕಂಥವ್ರು ಮುಂಜಾಗ್ರತೆ ಕ್ರಮ ಏನು ತಗೋತಾರೆ. ರಿಸರ್ವ್ ಬ್ಯಾಂಕ್ ಇದೆ, ಇನ್ಫ್ಲೇಷನ್ ರೇಟ್ನ ರೈಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸಬೇಕು, ಅದೆಲ್ಲದಕ್ಕೂ ಅವ್ರು ಕ್ರಮ ತಗೋಬೇಕು. ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಇದ್ದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕೆ ಚೊಂಬಿಡ್ಕೊಂಡ್ ಬಂದಿದ್ದೀವಿ, ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು. ಅವ್ರಿಗೆ ಇರೋದೇ ಭಯ JDS. ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿರೋದು JDS ಪಕ್ಷ. ಇವತ್ತು ಅವ್ರು ತಿಳ್ಕೊಂಡಿದ್ರು BJP ಮತ್ತು JDSನ ಮೈತ್ರಿ ಏನೋ ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಆಯ್ತದೆ ಮೈತ್ರಿ? ನಾವು ಮೈತ್ರಿ ಮಾಡ್ಕೊಂಡಿರ್ಲಿಲ್ವಾ? JDS ಹೆಂಗೆ ಮುಗಿಸಿದ್ದು ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದ್ರು. ಆದರೆ JDS BJPಯ ಕಾರ್ಯಕರ್ತರಿಂದ ಹಿಡಿದು ನಾಯಕರವರಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿರತಕ್ಕಂಥದ್ದು ನೋಡಿ ಪಾಪ ನಿದ್ದೆಗೆ ಭಂಗ ಆಗಿದೆ, ನಿದ್ದೆಗೆಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ಮೋದಿ ವಿರುದ್ಧ ಪ್ರತಿಭಟನೆ ಅಲ್ಲ, ನಾವು ಭಿಕ್ಷುಕರು ಮಾಡಿದ್ದೇವೆ, ನಮ್ಮ ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದೇವೆ, ಖಾಲಿ ಖಜಾನೆ ಆಗಿದೆ, ಈ ಖಜಾನೆ ತುಂಬಿಸ್ರಪ್ಪ ಅಂತೇಳಿ ಮೋದಿ ಮುಂದೆ ಭಿಕ್ಷೆ ಬೇಡಕ್ಕೆ ನಿಂತವ್ರಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.